ನಮ್ಗೇನು ಒಳ್ಳೆ ಮನೆತನ ಇರ್ಬೇಕು, ಹುಡುಗಿ ಚೆನ್ನಾಗಿ ಓದ್ಕೊಂಡಿರ್ಬೇಕು. ಇವಾಗೇನು 50-50 ಕಾಲ ಬಂದ್ಬಿಟ್ಟೈತೆ. ಹುಡುಗಿ ಇಬ್ರು ಚೆನ್ನಾಗಿ ಓದ್ಕೊಂಡಿದ್ರು ಒಳ್ಳೇದೇ ಅಲ್ವಾ? ಮಗಳು ಕೆಲ್ಸಕ್ಕೆ ಹೋಗ್ತಾವಳ? ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೆಯಮ್ಮ? ಇಲ್ಲ ರೆಗ್ಯುಲರ್ ಆಫೀಸೇ. ಅಯ್ಯೋ, ನಮ್ಮ ಮಗನ್ ಪ್ಯಾಕೇಜ್ ಎಷ್ಟೈತೆ ಅಂದ್ರೆ ನೀನ್ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಮನೇಲಿ ಕೂತಿದ್ರೆ ಸಾಕು, ಅವನೇ ಸ್ಯಾಲ್ರಿ ತಂದು ನೀನ್ ಕೊಡ್ತಾನೆ. ಮತ್ತೆ ಯಾವ ತರ ಅಡಿಗೆ ಎಲ್ಲ ಮಾಡ್ತೀಯಮ್ಮ? ನಾರ್ಮಲ್ ಅಡ್ಗೆ ಎಲ್ಲ ಮಾಡಕ್ ಬರುತ್ತೆ. ನಮ್ ಮಗನ್ಗಂತೂ ನಾನ್ ವೆಜ್ ಅಂದ್ರೆ ತುಂಬಾನೇ ಇಷ್ಟ. ಓ ಬರಲ್ವಾ? ಹೋಗ್ಲಿ ಬಿಡು, ಇವಾಗೇನೋ ಯೂಟ್ಯೂಬ್ ಇದೆ, ನೋಡ್ಕೊಂಡ್ ಕಲ್ತ್ಕೊಂಡ್ರಾಯ್ತು. ಮತ್ತೆ ಏನು ಬರೀ ಡಯಟ್ ಫುಡ್ಡೇ ತಿನ್ನೋದಾ? ಒಂದ್ ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಹೌದೌದು, ಡಯಟ್ ಮಾಡ್ಲೇಬೇಕು. ಹುಡುಗಿರು ಸಣ್ಣಕ್ಕಿದ್ರೇನೆ ಸರ್, ಡುಮ್ಮಕ್ಕೆಲ್ಲ ಇದ್ರೆ ಚೆನ್ನಾಗ್ ಕಾಣಲ್ಲ ಅಲ್ವಾ? ಇಷ್ಟೇ ಸಾಕು, ಇನ್ನು ಸಣ್ಣ ಆಗ್ಬಿಡ್ಬೇಡ, ತುಂಬಾ ವೀಕ್ ಕಾಣಿಸ್ತೀಯಾ. ಆಂಟಿ, ನಿಮ್ದು ಕನ್ನಡದ ಕೋಟ್ಯಾಧಿಪತಿ ಕ್ವಶನ್ಸ್ ಆಗಿದ್ರೆ ನಾನು ಸ್ವಲ್ಪ ಕ್ವಶನ್ಸ್ ಕೇಳಲ್ಲ ನಿಮ್ ಮಗನ್ನ? ಕೇಳು. ನಿಮ್ಗೇನೇನೆಲ್ಲ ಮಾಡಕ್ ಬರುತ್ತೆ ಅಡ್ಗೆಲಿ? ಇವ್ನ ಅಡ್ಗೆ ಮನೆಗೆ ಬರೋದೇ ದೊಡ್ಡ ವಿಷಯ. ಇವ್ನಿಗೆ ಊಟ ಹಾಕಿ ತಟ್ಟೆ ತಂದು ಮುಂದೆ ಕೊಡ್ಬೇಕು ನಾವು. ಅದೇನಿಲ್ಲ, ಆಕ್ಚುಲಿ ನನ್ಗೆ ಆಂಧ್ರ ಸ್ಟೈಲ್ ಊಟ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಷ್ಟ್ರಲ್ಲಿ ಮಾಡಕ್ ಕಲ್ಸ್ಬೋದಲ್ವಾ ಆಂಟಿ? ನೀವು ಕಲಿತಾರೆ? ಇವನೇ ಅಡ್ಗೆ ಮಾಡೋದ್ ಕಲಿತಾನೆ. ಇವಾಗಿನ ಜಮಾನ 50-50 ಅಲ್ವಾ? ಇವಾಗ ಇಬ್ರು ಜಾಬ್ ಮಾಡ್ತಾ ಇದೀವಿ ಅಂದ್ಮೇಲೆ ಅಡ್ಗೆ ಮಾಡಕ್ಕೂ ಇಬ್ರಿಗೂ ಗೊತ್ತಿರ್ಬೇಕಲ್ವಾ? ಆಮೇಲೆ ಇನ್ನೇನ್ ಹೇಳ್ತೀರಿ ಆಂಟಿ? ನಿಮ್ಗೆ ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿ ಬೇಕಾಗಿತ್ತಲ್ವಾ? ಸಾರಿ ಆಂಟಿ, ನಾನು ಇಷ್ಟೆಲ್ಲ ಚೆನ್ನಾಗಿ ಓದಿದ್ದು ನಿಮ್ ಮಗನಂತ ಯಾವುದೇ ಗುಳ್ಳುನ ಒಂದಿನ ಮದ್ವೆ ಆಗಕ್ಕಲ್ಲ. ಯಾರ್ಗೆ ಓದಿರೋ ಹುಡುಗಿ ಬೇಕು, ಆದ್ರೆ ಹುಡುಗಿ ಮನೇಲಿ ಕುತ್ಕೊಂಡಿರ್ಬೇಕು ಮದ್ವೆ ಆದ್ಮೇಲೆ. ಆಂಟಿ, ನಾನಂತೂ ನನ್ನ ಹೆಲ್ತ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಮ್ಮ ಮಗನ ಕಡೆನೂ ನೋಡಿ ಅವ್ರ ಹೆಲ್ತ್ನು ಚೆನ್ನಾಗಿ ನೋಡ್ಕೋಬೇಕು. ಯಾಕಂದ್ರೆ ಹುಡುಗಿರ್ ಮಾತ್ರ ಅಲ್ಲ, ಹುಡುಗರು ಚೆನ್ನಾಗಿ ಕಾಣಲ್ಲ. ಹುಡುಗಿ ಮಾತ್ರ ನಿಮ್ಗೆ ತೆಳ್ಳಗೆ ಬೆಳ್ಳಿಗೆ ಬಳಕ್ತಾ ಇರ್ಬೇಕು, ಆದ್ರೆ ನಿಮ್ ಮಗ ಮಾತ್ರ ಪುಟ್ರಂಗಣ್ಣನ್ ತರ ಇದ್ರು ನಡೆಯುತ್ತೆ ಅಲ್ವಾ?